ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ನಾನು ಸರಣಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. KS, PDO, PSI, FDA, SDA, KFD, ವಿಲೇಜ್ ಅಕೌಂಟ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಉದ್ಯೋಗಕ್ಕೂ ಅತಿ ಇಂಪಾರ್ಟೆಂಟ್ ಆಗಿರುವ GK ಮತ್ತು ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ಇದು 1ನೇ ಸರಣಿ ವಿಡಿಯೋ. ಅತಿ ಸಂಭವನೀಯ ಪ್ರಶ್ನೋತ್ತರಗಳಾಗಿವೆ. ನಮ್ಮ ಸಿದ್ದರಾಮ್ ಎಕ್ಸ್ಪ್ರೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಮೊದಲ ಕ್ವಶನ್, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಯ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀಡ್ತಾ ಹೋಗಿ, ನಿಮಗೆ ಗೊತ್ತಿದ್ದರೆ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ. ಇನ್ನು ನಂತರದ ಪ್ರಶ್ನೆ ಪ್ರಶ್ನೆ 2, KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ಅಂದರೆ KS ನರಸಿಂಹಸ್ವಾಮಿಯವರು ಕೃತಿ ಬರೆದಿದ್ದಾರೆ, ಆ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿಗೆ ಹಾಗೂ ದುಂಡು ಮಲ್ಲಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದುಂಡು ಮಲ್ಲಿಗೆ. ಇನ್ನು ನಂತರದ ಪ್ರಶ್ನೆ, ಅಭಿನವ ಪಂಪ ಎಂದು ತನ್ನನ್ನು ತಾನು ಕರೆದುಕೊಂಡ ಕವಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪೊನ್ನ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಜನ್ನ, ಆಪ್ಷನ್ ಡಿ ನಾಗಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಗಚಂದ್ರ. ಆಪ್ಷನ್ ಡಿ ನಾಗಚಂದ್ರ. ಇನ್ನು ಪ್ರಶ್ನೆ ಸಂಖ್ಯೆ 4, UPI ಇದರ ವಿಸ್ತೃತ ರೂಪ ಏನು? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್, ಯೂನಿಫೈಡ್ ಪಬ್ಲಿಕ್ ಇಂಟರ್ಫೇಸ್, ಯೂನಿಯನ್ ಪೇಮೆಂಟ್ ಇಂಟರ್ಫೇಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನಂತರದ ಪ್ರಶ್ನೆ, ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಎಂದು ಯಾವ ಕೋಶವನ್ನು ಕರೀತಾರೆ? ಇದಕ್ಕೆ ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಸಿ ATP ಹಾಗೂ ಲೈಸೋಸೋಮ್. ATP ಅಡಿನೋ ಟ್ರೈಫಾಸ್ಫೇಟ್ ಅಂತ ATP ವಿಸ್ತೃತ ರೂಪ ಬರೆದಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇವೆ. ಇನ್ನು 6ನೇ ಪ್ರಶ್ನೆ, ಗ್ರಾಮ ನ್ಯಾಯಾಲಯ 2008ರ ಅನ್ವಯ ರಾಜ್ಯ ಸರ್ಕಾರವು ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಗ್ರಾಮ ನ್ಯಾಯಾಲಯವು ಸ್ಥಾಪಿಸಲು ಅವಕಾಶವಿದೆ? ಆಪ್ಷನ್ ಎ 1 ಅಥವಾ ಹೆಚ್ಚು, ಆಪ್ಷನ್ ಬಿ 2 ಅಥವಾ ಹೆಚ್ಚು, 3ಕ್ಕಿಂತ ಹೆಚ್ಚು, 4ಕ್ಕಿಂತ ಹೆಚ್ಚು. ಇದಕ್ಕೆ ಸರಿಯಾದ ಉತ್ತರ 1ಕ್ಕಿಂತ ಹೆಚ್ಚು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ನ್ಯಾಯಾಲಯವನ್ನು 1ಕ್ಕಿಂತ ಹೆಚ್ಚು ಮಾಡಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 7, ಅಖಂಡ ಕರ್ನಾಟಕ ರಾಜ್ಯವೆಂದು ನಾಮಕರಣವಾದ ವರ್ಷ ಯಾವುದು? ಅತಿ ಹೆಚ್ಚು PC ಕ್ವಶನ್ ಪೇಪರ್ನಲ್ಲಿ ಅತಿ ಹೆಚ್ಚು ಕೇಳಿದ್ದಾರೆ ಈ ಪ್ರಶ್ನೆಯನ್ನು. 1971, 1972, 1973, 1974. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1973. ಇನ್ನು ನಂತರದ ಪ್ರಶ್ನೆ, ಕೆಳಗೆ ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿ ಚದರ ಕಿಲೋಮೀಟರ್ಗೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ದೆಹಲಿ, ಚಂಡೀಗಢ, ಲಕ್ಷದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಇನ್ನು IMFನ ಕೇಂದ್ರ ಕಚೇರಿ ಎಲ್ಲಿದೆ? IMFನ ಕೇಂದ್ರ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ DC, ನ್ಯೂಯಾರ್ಕ್, ರೋಮ್, ಜಿನೆವಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಾಷಿಂಗ್ಟನ್ DC. ಇನ್ನು ಗುಡಿಗೋಟೆ ಕರಡಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದು ಕರ್ನಾಟಕದ ಗುಡಿಗೋಟೆ ಕರಡಿಧಾಮ ಅಂತ ಪ್ರಸಿದ್ಧಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಜಯನಗರ. ಇತ್ತೀಚೆಗೆ ಕೊನೆಯದಾಗಿ 31ನೇ ಜಿಲ್ಲೆಯಾಗಿ ವಿಜಯನಗರ ಮಾಡಿದೆ. ಇದು ಗುಡಿಗೋಟೆ ಕರಡಿಧಾಮ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ದೆಹಲಿಯ ಯಾವ ಸುಲ್ತಾನ್ ಗರ್ ಅಥವಾ ಮನೆ ತೆರಿಗೆಯನ್ನು ಮೊದಲು ವಿಧಿಸಿದ? ಅಂದರೆ ಜನಸಾಮಾನ್ಯರಿಗೆ ಮೊದಲು ವಿಧಿಸಿದ. ಬಲ್ಬನ್, ಅಲಾವುದ್ದೀನ್ ಖಿಲ್ಜಿ, ಫಿರೋಜ್ ಶಾ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲಾವುದ್ದೀನ್ ಖಿಲ್ಜಿ.
ಭಾರತದ ಸಂವಿಧಾನದ ಯಾವ ಲೇಖನ ಅಥವಾ ಕಲಂ ಭಾರತದಲ್ಲಿ ಕಲಂ ವಿಧಿ ಲೇಖನಗಳು ಒಂದೇ ಇವು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತವೆ ಅಂದರೆ ಪೌರತ್ವವನ್ನು ಯಾವ ತಿಳಿಸಿಕೊಡುತ್ತವೆ? ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಡಿ ಲೇಖನ 5ರಿಂದ ಕಲಂ 5ರಿಂದ 11ರವರೆಗೆ ತಿಳಿಸಿಕೊಡುತ್ತವೆ. ಭಾಗ 2ರಲ್ಲಿ ಪೌರತ್ವ ಕಂಡುಬರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 13 ಯಾವ ಭೌಗೋಳಿಕ ಪದವು ನೀರಿನಿಂದ ಸುತ್ತುವರಿದಿರುವ ಉಪಖಂಡದ ಭೂಮಿಗೆ ಸಂಬಂಧಿಸಿದೆ? ಅಂದರೆ ಇವೆಲ್ಲವೂ ಎಂದರೇನು ಕೇಳಿದಂಥ ಅರ್ಥ. ಭೌಗೋಳಿಕ ಪದ ಯಾವುದು? ನೀರಿನಿಂದ ಸುತ್ತುವರಿದಿರುವ ಒಂದು ಭೂಮಿಯ ಉಪಖಂಡಕ್ಕೆ ಏನಂತ ಕರಿತೀವಿ? ಪೆನಿನ್ಸುಲಾ, ಗಲ್ಫ್, ಜಲಸಂಧಿ, ದ್ವೀಪ. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಡಿ ದ್ವೀಪ. ಇನ್ನು ಪ್ರಶ್ನೆ ಸಂಖ್ಯೆ 14 ವಿಶ್ವದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು? ದ್ವೀಪ ಸಮೂಹ ಅಲ್ಲಲ್ಲಿ ನೀರುಗಳ ದ್ವೀಪ ಭೂಮಿಯಲ್ಲಿ ಕಂಡುಬರ್ತವೆ. ನ್ಯೂ ಗಿನಿಯಾ ದ್ವೀಪಗಳು, ಕೆನಡಿಯನ್ ದ್ವೀಪಗಳು, ಮಲಯಾ ದ್ವೀಪಗಳು, ಬ್ರಿಟಿಷ್ ದ್ವೀಪಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂ ಗಿನಿಯಾ. ಇನ್ನು 15ನೇ ಪ್ರಶ್ನೆ ಯಾವ ರಾಜ್ಯವು ಅತಿ ಚಿಕ್ಕ ಭೂ ಪ್ರದೇಶವನ್ನು ಹೊಂದಿದೆ? ಇದು 2003ರಲ್ಲಿ ಪ್ರಶ್ನೆಯಾಗಿದೆ. IASಗೆ ಪ್ರಶ್ನೆಯಾಗಿದೆ. ಅದು ಅತಿ ಚಿಕ್ಕ ಭೂ ಪ್ರದೇಶ ಹೊಂದಿದೆ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಬಿಟ್ಟು ಆಪ್ಷನ್ ಎ ಗೋವಾ. ಗೋವಾ ಸರಿಯಾದ ಉತ್ತರ ಆಗ್ತದೆ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಮೊರಾರ್ಜಿ, ನವೋದಯ ಮುಂತಾದ 1ರಿಂದ 10ನೇವರೆಗೆ ಪ್ರವೇಶ ಪರೀಕ್ಷೆಗಳು ಅಂತ ಬರ್ತವೆ. ಆ ವಿಡಿಯೋಗಳನ್ನು ನಿಮಗೆ ಬೇಕಾದರೆ ಕನ್ನಡ ಎಕ್ಸ್ಪ್ರೆಸ್ ಎಂಬ ಯೂಟ್ಯೂಬರ್ ಮಾಡ್ತಾ ಇದ್ದಾರೆ. ಆ ಯೂಟ್ಯೂಬರನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾಯಿದ್ದಾರೆ. ಹಾಗೂ ಇಂಗ್ಲೀಷ್ ಸಹಿತ ಇಂಗ್ಲೀಷ್ ಕಲಿಸಿಕೊಡಲು ಪ್ರಯತ್ನ ಪಡಿಸ್ತಿದ್ದಾರೆ. 1ರಿಂದ 10ನೇ ವಿದ್ಯಾರ್ಥಿಗಳಿದ್ದರೆ ಅದು ಸಬ್ಸ್ಕ್ರೈಬರ್ ಮಾಡಿ. ಹಾಗೂ ನಿಮ್ಮ ಎಲ್ಲ ಪಾಲಕರು ನೀವು ಯಾರಾದರೂ ಪಾಲಕರಿದ್ದರೆ ಅವರಿಗೆ ತಿಳಿಸಿ ಹೇಳಿ ಈ ಕನ್ನಡ ಎಕ್ಸ್ಪ್ರೆಸ್ ಎಂಬುದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ.